ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಎನ್ಆರ್ ರಮೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಹೇಳಿ. ಸರ್ ನೀವೇನಾದ್ರೂ ಈ ಸುದ್ದಿವಾಹಿನಿಗಳನ್ನು ನೋಡ್ತಾ ಇದ್ರೆ ಈಗ ನಿನ್ನೆಯಿಂದಲೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನಟ ಚೇತನ್ ಅಹಿಂಸಾ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ ಅಥವಾ ಅವ್ರು ಹಾಕದಂತ ಸುದೀರ್ಘ ಪೋಸ್ಟ್ಗೆ. ಯಾಕೆ ಸರ್ ಇವರು ಪದೇ ಪದೇ ಇಂಥ ವಿಚಾರಗಳಿಗೆ ಮೂಗು ತೂರಿಸೋದು? ಜೊತೆಗೆ ಎಲ್ಲೋ ಒಂದ್ ಕಡೆ ಅವನಿಗೆ ತಲೆಕೆಟ್ಟಿದೆ, ಅವ್ರನ್ನ ನಿಮ್ಯಾನ್ಸಿಗೆ ಸೇರಿಸಬೇಕಾಗಿರುತ್ತೆ ಅಂತ ನನ್ನ ಭಾವನೆ. ಆತ ಇನ್ನ ಏನು ಗೊತ್ತಿಲ್ಲ ಅವ್ರಿಗೆ, ಅದು ಸುಮ್ನೆ ಪ್ರಚಾರಕ್ಕೋಸ್ಕರ ಈ ತರ ಮಾಡ್ಕೊಂಡು ಯಾವ್ದೋ ಒಂದು ಸಿನಿಮಾ ಏನೋ ಒಂದು ಹೆಸರು ಮಾಡ್ತು ಅಂತ ಹೇಳಿ ಇವತ್ತು ತಲೆಕೆಟ್ಟಂಗ್ ಆಡ್ತಾ ಇದ್ದಾನೆ. ಪ್ರತಿಯೊಂದು ವಿಷಯದಲ್ಲಿ ಮೂಗ್ ತೋರಿಸ್ಕೊಂಡಾತ. ಏನ್ ಗೊತ್ತಿದೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ? ಆಮೇಲೆ 2.5 ಎಕರೆ ಜಾಗ ಕೊಟ್ಟಿರೋಂಥದ್ದು ಅದಲ್ಲ ಸಾಲದು ಆಯ್ತಾ. ಒಂದು ನಾನು ಹೇಳ್ತೀನಿ, ಇಂದಿರಾ ಗಾಂಧಿ ಅವ್ರ ನೆಹರು ಅವ್ರಿಗೆ ಎಷ್ಟು ಎಕರೆ ಕೊಟ್ಟಿದ್ದಾರೆ ಜಾಗ? 50 ಎಕರೆಗಿಂತ ಜಾಸ್ತಿ ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿ ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ? ರಾಜೀವ್ ಗಾಂಧಿ ಅವ್ರ ಸಮಾಧಿಗೆ ಎಷ್ಟು ಜಾಗ ಕೊಟ್ಟಿದ್ದಾರೆ? NT ರಾಮರಾವ್ ಅವ್ರ ಸಮಾಧಿನ ರಾಷ್ಟ್ರೀಯ ಸ್ಮಾರಕ ಮಾಡಿದ್ದಾರೆ, ಎಷ್ಟು ಎಕರೆ ಜಾಗ ಕೊಟ್ಟಿದ್ದಾರೆ? MG ರಾಮಚಂದ್ರನ್ ಅವ್ರದ್ದು, ಕರುಣಾನಿಧಿ ಅವ್ರದ್ದು, SP ಬಾಲಸುಬ್ರಹ್ಮಣ್ಯಂ ಅವ್ರದ್ದು. ಅವರೆಲ್ಲ ನಾವು ಬೇಡ ಅಂತ ಹೇಳಲ್ಲ, ಕೊಡ್ಬೇಕಾದ್ರೆ ಅವ್ರು ಮಾಡಿರ್ತಕ್ಕಂಥ ಸೇವೆ. ಆದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕನ್ನಡ ನೆಲ ಜಲ ಭಾಷೆಗೆ ಬೇರೆ ಯಾರೂ ಮಾಡದೇ ಇರೋಷ್ಟು ಕೊಡದೇ ಇರೋಷ್ಟು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥವ್ರು. ಡಾಕ್ಟರ್ ರಾಜ್ಕುಮಾರ್ ಅವ್ರು ಇಲ್ಲದೆ ಹೋಗಿದ್ರೆ 1984ರಲ್ಲಿ ಬೆಂಗಳೂರು ಮಹಾನಗರ ಕೇಂದ್ರಾಡಳಿತ ಪ್ರದೇಶ ಆಗ್ತಾ ಇತ್ತು ಅನ್ನೋದೇನಾದ್ರು ಪರಿಜ್ಞಾನ ಇದೆಯಾ? ಅವ್ರು ಒಂದೇ ಒಂದು ಧ್ವನಿ ಹೆಚ್ಚಿದ್ದಕ್ಕೆ ಅವತ್ತು ಕೇಂದ್ರಾಡಳಿತ ಪ್ರದೇಶ ಆಗೋದು ತಪ್ಪು. ಇಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯಕ್ಕೆ ಮಂಗಳೂರು, ದಾವಣಗೆರೆ, ಮೈಸೂರು ಈ ತರ ಬೇರೆ ನಗರಗಳು ರಾಜಧಾನಿ ಆಗಿರೋದು. ಬೆಂಗಳೂರು ಶಾಶ್ವತವಾಗಿ ಕನ್ನಡಿಗರಿಂದ ದೂರ ಆಗಿ ಕೆಂಪೇಗೌಡರು ಕಟ್ಟಿದಂತ ಈ ಒಂದು ಬೆಂಗಳೂರು ಕೇಂದ್ರಾಡಳಿತ ಪ್ರದೇಶ ಆಗಿರೋದು. ಅದೇ ಡಾಕ್ಟರ್ ರಾಜ್ಕುಮಾರ್ ಅವರು 1984ರಲ್ಲಿ ಅವರೊಂದು ಒಂದೇ ಒಂದು ಮನವಿ ಮಾಡ್ಕೊಂಡ್ರು. ಆಗ ದೊಡ್ಡ ಮಟ್ಟದ ಒಂದು ಕೂಗು ಎದ್ದಿತ್ತಿದೆ ರಾಜ್ಯಾದ್ಯಂತ, ಕನ್ನಡಿಗರಿಗೆ 3 ಮತ್ತು 4ನೇ ದರ್ಜೆ ನೌಕರರ ಸ್ಥಾನ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಕೊಡಬೇಕು ಅಂತ ಹೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲನೇ ಬಾರಿ ವಿಧಾನಸೌಧಕ್ಕೆ ಪ್ರವೇಶ ಮಾಡಿದ್ದು ಅದೇ ಕೊನೆ ಬಾರಿ. ಆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಕೊಟ್ಟರು. ರಾಜ್ಯ ಸರ್ಕಾರದ 37 ಇಲಾಖೆಗಳಲ್ಲಿ ಇರ್ತಕ್ಕಂಥ 3 ಮತ್ತು 4ನೇ ದರ್ಜೆ ನೌಕರರು ಸ್ಥಾನ ಕನ್ನಡಿಗರು ಅಂದ್ರೆ ಮಾತೃಭಾಷೆ ಕನ್ನಡಿಗರಲ್ಲ, ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಮತ್ತೆ 15 ವರ್ಷಗಳಿಂದ ಇಲ್ಲೇ ನೆಲೆಸಿರ್ತಕ್ಕಂಥವ್ರು. ಅವ್ರು ಒಂದೇ ಒಂದು ಮನವಿಗೆ ತಕ್ಷಣ ಅವರು ಸರ್ಕಾರಿ ಆದೇಶವನ್ನ ರಾಮಕೃಷ್ಣ ಹೆಗಡೆ ಹೊರಡಿಸಿದ್ರು. ಅದ್ರ ಮೂಲಕ ಇಲ್ಲಿಯವರೆಗೆ ಲಕ್ಷಾಂತರ ಕುಟುಂಬಗಳು ಇಲ್ಲಿ ತನಕ ಯಾರ್ಯಾರು 3 ಮತ್ತು 4ನೇ ದರ್ಜೆ ನೌಕರರಾಗಿ ರಾಜ್ಯ ಸರ್ಕಾರದ ಇಲಾಖೆಗಳಲ್ಲಿ ಸೇರ್ಕೊಂಡಿದ್ದಾರೆ ಅವರೆಲ್ಲ ಯಾವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಚಿರಋಣಿಗಳಾಗಿರ್ಬೇಕು. ಇದು 2ನೇದು. 3ನೇದು, ಗೋಕಾಕ್ ವರದಿ ಯಾತಕ್ ನಡೀತು? ನಮ್ಮ ಮನೆಗೆ ನಾನೇ ಯಜಮಾನ ಅಂತ ಇಲ್ಲಿ ಅತಿಥಿಗಳು ನಮ್ಮ ಓನರ್ಗಳ ತರ ಮೆರಿತಾ ಇದ್ರು. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಸಾಹಿತಿಗಳು ನಡೆಸ್ತಾ ಇದ್ದಂತ ಹೋರಾಟಕ್ಕೆ ಯಾವುದೇ ಬಲ ಬರದೇ ಇದ್ದಾಗ ಎಲ್ಲ ಸಾಹಿತಿಗಳು ಪಾಟೀಲ್ ಪುಟ್ಟಪ್ಪ ಅವ್ರ ನೇತೃತ್ವದಲ್ಲಿ ಕರೆ ಕೊಟ್ಟಾಗ ರಾಜ್ಕುಮಾರ್ ಅವ್ರನ್ನ ಆಹ್ವಾನ ಮಾಡಿದಾಗ ಅವ್ರು ಬಂದ ಮೇಲೆ ಏನಾಯ್ತು? ಅವ್ರು ಬಂದು ಒಂದೇ ಒಂದು ಹೋರಾಟಕ್ಕೆ ಧುಮುಕಿದ್ದು ರಾಜ್ಯದ 23 ಸಭೆಗಳು, ಬಹಿರಂಗ ಸಭೆಗಳು ಇಡೀ ರಾಜ್ಯಾದ್ಯಂತ ನಡೆದಿದ್ದು. ಲಕ್ಷಾಂತರ ಜನ ಸಾಗರೋಪಾದಿಯಲ್ಲಿ ಬಂದಿದ್ದು. ಅವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ವಿರಾಟ ಸ್ವರೂಪ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು. BBC ಅಂತ ಚಾನೆಲ್ ಅಲ್ಲಿ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲಿ 20 ನಿಮಿಷಗಳ ಕಾಲ ಒಂದು ಈಗೂ ಇರ್ಬೋದ ಒಬ್ಬ ವ್ಯಕ್ತಿ ಅಂತ ಹೇಳಿ ಲಿವಿಂಗ್ ಲೆಜೆಂಡ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೇಳಿ ಅದೊಂದು ಸೆಗ್ಮೆಂಟೇ ಮಾಡ್ಬಿಟ್ರು. ಅವತ್ತು ಗೋಕಾಕ್ ಚಳವಳಿಯಿಂದ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಉಸಿರಾಡ್ಕೊಂಡಿದೆ ಅಂದ್ರೆ ತಪ್ಪಾಗಲಾರದು. ಅದೇ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ರಸಸಂಜೆ ಕಾರ್ಯಕ್ರಮಗಳ ಮೂಲಕ 53 ರಸಸಂಜೆ ಕಾರ್ಯಕ್ರಮಗಳು ಅವತ್ತು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಒಂದು ಮನವಿ ಮಾಡ್ಕೊಂಡಿದ್ದಕ್ಕೆ 18 ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕ್ರೀಡಾಂಗಣಗಳನ್ನ ನಿರ್ಮಾಣ ಮಾಡಿದ್ದು. ದೆಹಲಿ ಕನ್ನಡ ಸಂಘ, ಮುಂಬೈ ಕನ್ನಡ ಸಂಘ ಅಥವಾ ದುಬೈ ಕನ್ನಡ ಸಂಘ ಕಟ್ಟಡಗಳ ನಿರ್ಮಾಣಕ್ಕೆ ಸಹಾಯ ಆಗಿರುವಂತದ್ದು. KEB ನೌಕರರ ಭವನ ಇರ್ಬೋದು, ಪೊಲೀಸ್ ಭವನ ಇರ್ಬೋದು, ಇದೆಲ್ಲ ಯಾರು ಸಹಾಯದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆ ಜಿಲ್ಲಾ ಕೇಂದ್ರಗಳ ಕ್ರೀಡಾಂಗಣಗಳು ಯುವಕರಿಗೆ ಅದರಲ್ಲಿ ಕ್ರೀಡಾ ಪ್ರತಿಭೆಗಳಿಗೆ ಉತ್ತೇಜನ ಕೊಡ್ಲಿಕ್ಕೆ ಅಂತ ಹೇಳಿ ಆ ಕ್ರೀಡಾಂಗಣ ನೆಲೆಗೊಂಡಿದ್ದು. ಈ ರೀತಿ ಅನನ್ಯವಾದಂತ ಸೇವೆ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಈತ ಹೆಮ್ಮೆ ಪಡೋದ್ ಬಿಟ್ಬಿಟ್ಟು ಕನ್ನಡಿಗನಾಗಿ ಈ ತರ ಯಾವುದೋ ಒಂದು ಬೇರೆ ಕಾಣದೇ ಇರ್ತಕ್ಕಂಥ ಕಾರಣಗಳನ್ನ ಇಟ್ಕೊಂಡು, ನಿಗೂಢವಾದಂತ ಕಾರಣಗಳನ್ನ ಇಟ್ಕೊಂಡು ಇವರು ಈತ ಮಾತಾಡಿರ್ತಕ್ಕಂಥದ್ದು ಕೇವಲ ಆತ ಪ್ರಚಾರಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ನಾವು ಇನ್ನ 2-3 ದಿನದೊಳಗಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ವಾಣಿಜ್ಯ ಮಂಡಳಿ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕರ ಸಂಘಕ್ಕೆ ಒಂದು ಕಠಿಣವಾದಂತ ಒಂದು ಮನವಿ ಪತ್ರವನ್ನ ಕೊಡ್ತಾ ಇದೀವಿ. ಯಾವುದೇ ಕಾರಣಕ್ಕೂ ಈತನ ಯಾವುದೇ ಕಾರಣಕ್ಕೂ ಯಾರು ಸಿನಿಮಾಗಳಿಗೆ ಹಾಕೋಬಾರ್ದು, ಈತನ ಸಿನಿಮಾ ಯಾವುದೇ ಕಾರಣಕ್ಕೂ ಯಾರು ಪ್ರೊಡ್ಯೂಸ್ ಮಾಡಬಾರ್ದು, ನಿರ್ದೇಶನ ಮಾಡಬಾರ್ದು ಅಂತ ಹೇಳಿ ನಿರ್ದೇಶಕ ಸಂಘ ಕೂಡ ಮನವಿ ಪತ್ರ ಕೊಡ್ತೀವಿ. ಸಾಧ್ಯ ಆದ್ರೆ ಆ ಚೇತನ್ ಅವರ ಮನೆ ಮುಂದೆ ಕೂಡ ನಾವು ದೊಡ್ಡ ಮಟ್ಟದ ಉಗ್ರವಾದಂತ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಸೋಮವಾರ ದಿವಸ ನಾವು ಎಲ್ಲಾ ಜಿಲ್ಲಾ ಅಧ್ಯಕ್ಷಗಳ ಸಭೆಯನ್ನ ಕರೆದಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಾಗೆ ಕಠಿಣವಾದಂತ ನಿರ್ಧಾರ ತಗೊಂತೀವಿ. ಇನ್ನೊಂದು ಬೇರೆಯವರು ಹೇಳ್ತಾ ಇದ್ದಾರೆ, ಯಾತಕ್ಕೆ ಅವನ್ನ ದೊಡ್ಡವನ್ ಮಾಡ್ತೀರಾ, ಅವನ್ನ ಪ್ರಚಾರ ಕೊಡ್ತೀರಾ ಅಂತ. ಆದ್ರೆ ಆತ ಈ ತರ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ
ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಇವತ್ತು ಸಣ್ಣ ಸಣ್ಣ ಮಕ್ಕಳಿಗೂ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಏನು ಅನ್ನೋದು ಗೊತ್ತಿದೆ. ಆದ್ರೆ ಈತ ಗೊತ್ತಿದ್ದು ಮಾತಾಡ್ತಾ ಇದ್ದಾನೋ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾನೋ ಅಥವಾ ನಾನು ಹೇಳಿದಾಗ ಈಗಾಗ ಮಾನಸಿಕವಾಗಿ ಏನಾದ್ರು ಅಸ್ವಸ್ಥ ಆಗ್ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಆದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಬಿಸಿ ಮುಟ್ಟಿಸುವಂತ ಕೆಲಸವನ್ನಂತೂ ಕಾನೂನು ರೀತಿಯಲ್ಲಿ ಬಿಸಿ ಮುಟ್ಟಿಸುವಂತ ಕೆಲಸವನ್ನಂತೂ ನಾವು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳು ಒಕ್ಕೂಟದ ವತಿಯಿಂದ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎನ್ ಆರ್ ರಮೇಶ್ ಸರ್, TV5 ಒಟ್ಟಿಗೆ ಮಾತನಾಡಿದ್ದಕ್ಕಾಗಿ.